ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ವಿರುದ್ಧ ಮಾಜಿ ಸಚಿವ ಮತ್ತು ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಬಿ. ಶಿವರಾಮ್ ಅವರು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಿರುವಂಥದ್ದು ಮತ್ತು ಪಕ್ಷದ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಅಂದರೆ 40% ವಿಚಾರ ಏನಿದೆ ಅದು ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೇಳಿದ್ರು ಅಂತ, ಯಾಕಂದರೆ ಇವರ ಹೇಳಿಕೆ ಏನಿದೆ ಅದು ಒಂದು ರೀತಿಯಲ್ಲಿ ಸಾಕಷ್ಟು ಸಂಚಲನ ಜೊತೆಗೆ ಚರ್ಚೆ ವಿಚಾರ ಆಗಿರುತ್ತದೆ ಪಕ್ಷದಲ್ಲಿ. ಸರ್, ಬಿ. ಶಿವರಾಮ್ ಸರ್, ನೀವು ಒಂದು ಹಾಸನ ಜಿಲ್ಲೆಯಲ್ಲಿ ನಡೆತಿರುವಂಥಷ್ಟು ಬೆಳವಣಿಗೆಗಳು ಪಕ್ಷದಲ್ಲಿ ಏನದು ಆ್ಯಕ್ಚುಲಿ ಏನು, ಯಾಕೆ ಆ ರೀತಿ ನಿಮಗೆ ಅನಿಸಿಕೆ ಅನಿಸ್ತು? ಪಕ್ಷದಲ್ಲಿ ಬೆಳವಣಿಗೆ ಸಮರ್ಪಕವಾಗಿ ಸಂಘಟನೆ ಆಗ್ತಾ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿರೋದು ಸತ್ಯ. ಯಾರನ್ನೇ ಉದ್ದೇಶಿಸಿ ಏನು ಮಾತಾಡಿಲ್ಲ. ನಮಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಸದೃಢವಾಗಿ ಬೆಳವಣಿಗೆ ಆಗಬೇಕು, ಅದಕ್ಕೆ ಜವಾಬ್ದಾರಿ ಯಾರ್ಯಾರಿಗಿರುತ್ತೆ. ನನಗೂ ಇದೆ, ಶಾಸಕರಾದ ಶಿವಲಿಂಗೇಗೌಡರಿಗಿದೆ, ಉಸ್ತುವಾರಿ ಸಚಿವರಿಗಿದೆ, ಸಮಗ್ರವಾಗಿ ಎಲ್ಲರಿಗೂ ಇದೆ. ಅದು ಎಲ್ಲರೂ ಒಟ್ಟಿಗೆ ತಗೊಂಡೋಗೋಂಥ ಒಂದು ಕೆಲಸ ಆಗಬೇಕಲ್ವಾ, ಅದು ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನನ್ನ ಅಸಮಾಧಾನವನ್ನು ಹೊರಹಾಕಿದ್ದೆ. ಅನುದಾನ ಬಿಡುಗಡೆ ವಿಚಾರ ಸಂಬಂಧಪಟ್ಟದ್ದು ಒಂದಷ್ಟು ಸಮುದಾಯ ಕೊಟ್ಟಿರುವಂಥದ್ದು ಕೊಟ್ಟಿಲ್ಲ ಅನ್ನೋಂಥದ್ದು ಏನು ಸರ್? ಅದು ಆ್ಯಕ್ಚುಲಿ ನಿಮ್ಮ ಒಂದು ಆಕ್ಷೇಪ ಅಥವಾ ನಿಮ್ಮ ಒಂದು ಅನಿಸಿಕೆ? ಅನುದಾನ ಸರ್ಕಾರ ಬಿಡುಗಡೆ ಮಾಡ್ತು, 13.5 ಕೋಟಿ ಹಣ ಬಿಡುಗಡೆ ಆದರೆ ಅದನ್ನು ಎಲ್ಲ ಕ್ಷೇತ್ರಕ್ಕೂ ಸಮಂಜಸವಾಗಿ ಹಂಚಿಕೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನಾವು ಇಲ್ಲಿವರೆಗೂ ರಾಜಕಾರಣ ಬಂದಿರೋದು ವರ್ಗ ಭೇದ ಭಾವ ಜಾತಿ ಮಾಡ್ದೇ ಬಂದಿರತಕ್ಕಂಥವ್ರು. ಇದು ಒಂದು ಪಕ್ಷದ ತತ್ವ ಸಿದ್ಧಾಂತ ಕೂಡ, ನೀತಿನೂ ಕೂಡ. ಇದನ್ನು ಹೊರತುಪಡಿಸಿ ಹಂಚಿಕೆ ಆದರೆ ಹೇಳಬೇಕಲ್ಲ ಯಾರು ಒಬ್ಬರು. ಹಾಗೆ ಯಾರಿಗೋ ಒಬ್ಬರಿಗೆ 2.5 ಕೋಟಿ ಕೊಟ್ಬಿಡೋದು, ಯಾರೋ ಒಂದು ಸಮಾಜಕ್ಕೆ 2.5 ಕೋಟಿ ಕೊಟ್ಬಿಡೋದು. ಇನ್ನು ಸೋತರ 6 ಜನ ಅವ್ರನ್ನ ಕೇಳಂಗೆ ಇಲ್ಲ, ಮಾತಾಡ್ಸಂಗಿಲ್ಲ. ಅಟ್ಲೀಸ್ಟ್ ಜಿಲ್ಲಾ ಉಸ್ತುವಾರಿಯವ್ರಿಗೆ ಇರ್ತಕ್ಕಂಥ ವಿವೇಚನೆಯಲ್ಲಾದರೂ ಬಂದಪ್ಪ ನಿಮ್ಗೊಂದು 25 ಲಕ್ಷ 50 ಲಕ್ಷ ಕೊಡ್ತೀವಿ ಅಂತಕ್ಕಂಥ ಸಮಾಧಾನಕರವಾದಂಥ ಮಾತಾಡಬೇಕಾ? ಮೊದಲೆಲ್ಲ ಕೇಳಿದಾಗ ಕೊಡ್ತೀವಿ ಅಂದರು, ಆಮೇಲೆ ಮಾತೇ ಇಲ್ಲ. ನಾವು ಬೆಳಗಾಂವರೆಗೂ ಹೋದ್ವಿ, ಬೆಳಗಾಮಲ್ಲಿ CM ಎದುರುಗಡೆನೇ ಚರ್ಚೆ ಮಾಡಿದ್ವಿ, ಅನುದಾನದ ವಿಚಾರ ಎಲ್ಲ ಕೇಳಿದ್ವಿ. ಆಮೇಲೆ ಅದು ವಿಚಾರವೇ ಇಲ್ಲ, ಮರ್ತೋಯ್ತು. CM ಹತ್ರ ನಾನು ಎದುರುಗಡೆಯಲ್ಲಿ ಹೇಳಿದೆ, ಸರ್ ಅಭಿವೃದ್ಧಿಗೆ ಹಣ ಕೊಡಬೇಕು, ಕೊಡಿ, ಮತ್ತು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರ ಜಾಸ್ತಿ ಆಯ್ತಾ ಇದೆ, ನೀವು ಕಡಿವಾಣ ಹಾಕಬೇಕು ಕಾಂಗ್ರೆಸ್ ಹಿತದೃಷ್ಟಿಯಿಂದ. ನಮ್ಮ ಮಾತನ್ನು ಎಲ್ಲರೂ ಇದ್ದಾಗ ಅವ್ರ ಸಮ್ಮುಖದಲ್ಲಿ ನಾನು ಹೇಳಿದೆ. ಇದು ಶಿವರಾಮ್ ಅವರ ಹೇಳಿಕೆ. ಒಂದು ಹೇಳೋದು ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನು ಹೇಳಿರುವಂಥದ್ದು, ಪಕ್ಷದ ಹಿತದೃಷ್ಟಿಯಿಂದ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದು. ಜೊತೆಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆರೋಪ ಬಂದಿತ್ತು, ಈಗಲೂ ಕೂಡ ಆರೋಪ. ಅದನ್ನು ಎಚ್ಚೆತ್ತುಕೊಳ್ಬೇಕು, ಇಲ್ಲಾಂದರೆ ಲೋಕಸಭಾ ಚುನಾವಣೆ ಪಕ್ಷ ಸಂಘಟನೆ ಕಷ್ಟ ಅನ್ನೋಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದು ಎಚ್ಚರಿಕೆ ಜೊತೆಗೆ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.